ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಧ್ರುವ. ಏನ್ ಧ್ರುವ ಧ್ರುವ ಅಂತ ಇದೆಯಾ? ಧ್ರುವ ಮನೆಯಿಂದ ಈಗ ಹೊರಟ. ಎಲ್ಲಿಗೆ? ಮೊನ್ನೆ ನಿಮ್ಮ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಿದ ಹಾಗೆ ಇವತ್ತು ಅವನು ಪ್ಲಾನ್ ಮಾಡಿರೋ ಹಾಗಿದೆ. ನೀನ್ ಹೇಳ್ತಾ ಇರೋದು ನಿಜಾನಾ? ಯಾರಾಗ್ನಿ ಫೋನಲ್ಲಿ? ಅಪ್ಪ ಅದು ಆ ಧ್ರುವ ಇಲ್ಲಿ ಬರ್ತಾ ಇದ್ದಾನಂತೆ. ಯಾರು ಹೇಳಿದ್ದು? ಸುಹಾಸಿನಿ. ಕೊಡಿಲಿ. ನಿನಗೆ ಗೊತ್ತಾಯ್ತು ಧ್ರುವ ಇಲ್ಲಿ ಬರ್ತಾ ಇದ್ದಾನೆ ಅಂತ? ಈಗ ತಾನೆ ಅವನು ಬೈಕ್ ತಗೊಂಡು ಹೊರಗಡೆ ಹೋಗಿದ್ದನ್ನ ನಾನೇ ನೋಡಿದೆ. ಫೋನ್ ಇಡು. ಒಂದು ನಿಮಿಷ. ಏನು? ಆ ಧ್ರುವನ್ನ ಸುಮ್ಮನೆ ಬಿಡಬೇಡಿ. ಅವನಿದ್ದಷ್ಟು ನಮಗೆ ತುಂಬ ತೊಂದರೆ ಜಾಸ್ತಿ. ಲಾಸ್ಟ್ ಟೈಮ್ ಮಾಡಿದ್ದ ತಪ್ಪನ್ನ ಈ ಸಾರಿ ಮಾಡೋದಕ್ಕೆ ಹೋಗ್ಬೇಡಿ. ಏನೋ ಹಿಂದಿನ ಸರ್ತಿ ಮಾಡಿದ್ದಪ್ಪ. ಲಾಸ್ಟ್ ಟೈಮ್ ಹಾಸ್ಪಿಟಲ್ನಲ್ಲಿ ನನಗೆ ಬೇಕಾಗಿರೋದು ವೇದ ಅಂತೂ ನೀನಲ್ಲ ಅಂತ ಧ್ರುವನ್ನ ವಾಪಸ್ ಕಳಿಸಿದ್ರಲ್ಲ, ಹಾಗೆ ಮಾಡಬೇಡಿ. ನೀವು ಅನ್ಕೊಂಡಿರೋ ಹಾಗೆ ಧ್ರುವ ಸಾಮಾನ್ಯದವನಲ್ಲ. ಬಿಡಬಾರ್ದು ಅಂದ್ರೆ ಏನು ಮುಗಿಸ್ಬಿಡ್ಲ? ಎಲ್ಲ ರೀತಿ ಯೋಚನೆ ಮಾಡಿ ನೋಡಿದ್ರೆ ನನಗೇನೋ ಅದೇ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಅಂದಾಗೆ ಆ ಧ್ರುವ ನಿನಗೆ ಸಂಬಂಧದಲ್ಲಿ ಏನಾಗಬೇಕು? ಅಕ್ಕನ ಮಗ. ಅಂದ್ರೆ ನಿನಗೂ ಮಗ? ನಿನ್ನ ಮಗನ್ನೇ ಸಾಯಿಸಿ ಕೇಳ್ತಾ ಇದೀಯಾ? ರಕ್ತ ಸಂಬಂಧಕ್ಕೆ ಬೆಲೆ ಕೊಡದೇ ಇರೋ ನೀನು ನಮ್ಮ ಕುತ್ತಿಗೆ ಕುಯ್ಯಲ್ಲ ಅಂತ ಏನು ಗ್ಯಾರಂಟಿ? ರಕ್ತ ಸಂಬಂಧ, ಮನೆಯವರು, ನೆಂಟರು, ಇದೆಲ್ಲ ನಾವು ಚೆನ್ನಾಗಿರೋವರೆಗೂ ಮಾತ್ರ. ಒಂದು ಸರ್ತಿ ಗುಂಡಿಗೆ ಬಿದ್ದು ನೋಡಿ, ಯಾರು ಮೇಲತ್ತಲ್ಲ. ಆಳ್ಗೊಂದು ಕಲ್ಲು ಅಂತ ಎಲ್ಲರೂ ಕಲ್ಲು ಹೊಡೆಯೋರೆ. ಹೌದು, ನಾನು ಸ್ವಾರ್ಥಿನೇ. ನಾನು ನನಗೋಸ್ಕರನೇ ಬದುಕೋದು. ಅದೇ ಸ್ವಾರ್ಥದಿಂದ ನಿಮಗೂ ಹೇಳ್ತಾ ಇದ್ದೀನಿ, ನನ್ನನ್ನು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಆದರೆ ಇದಂತೂ ಸತ್ಯ. ಆ ಧ್ರುವನ್ನೇನಾದರೂ ನೀವು ಜೀವ ಸಹಿತ ಉಳಿಸಿದ್ರೆ ನೀವಿಬ್ರು ಉಳಿಯಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಕೊಲೆ ಆಗ್ತೀರಾ ಅಥವಾ ಕೊಲೆ ಮಾಡ್ತೀರಾ ಅಂತ. ಸುಹಾಸಿನಿ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಯೋಚನೆ ಮಾಡಬೇಕಾಗಿರೋ ವಿಷಯನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.